ಸರ್, ನಮಗೆ ನಮ್ಮ ಅಭ್ಯರ್ಥಿ ಮುಖ್ಯ. ನಮಗೆ ಕಾಂಗ್ರೆಸ್ಗಿಂತ ನಮ್ಮ ಅಭ್ಯರ್ಥಿ ಮುಖ್ಯ. ನಮ್ಮ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವದಲ್ಲಿ ಆಲ್ರೆಡಿ 100% ಜನಗಳ ಮನಸ್ಸನ್ನು ಗೆದ್ದಾಗಿದೆ. ಇವತ್ತಿನ ರ್ಯಾಲಿ ನೋಡಿದರೆ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದು ಹಾಗೂ 200% ಪಕ್ಕ ಆಗಿದೆ. ಇದು ಜನ ಬೆಂಬಲ. ಇದು ಯಾರು ನಾವಾಗಿ ಅವರಾಗೆ ಬಂದಿದ್ದು, ಅವರಾಗೆ ಬಂದು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೋಸ್ಕರ ಇದು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲ್ಲುವಂತ 200% ನಾವು ಹೇಳ್ಬೋದು. ಜನನೇ ಅವರೇ ಖುದ್ದು ಬಂದು ನಮಗೆ ಬೆಂಬಲ ಘೋಷಿಸಿದ್ದಾರೆ. ಅವರು ಅತಿ ಹೆಚ್ಚು ಮತಗಳಿಂದ ನಮ್ಮ ಕ್ಷೇತ್ರವನ್ನು ಗೆದ್ದೇ ಗೆಲ್ಲುತ್ತಾರೆ. ನಮ್ಮ ಊಹೆ ಪ್ರಕಾರ 1 ಲಕ್ಷ ಅಂತರಗಳಲ್ಲಿ ಅವರು ಜಯಶ್ರೀರಾಗ್ತಾರೆ ಅಂತ. ಆಸ್ತಿಗಳನ್ನು ನಮ್ಗೆ ಮೋಸ ಮಾಡಿ ಬದುಕಿದ್ದಾರೆ. ಅದಕ್ಕೆ ಕಿವಿ ಕೊಡಬೇಡಿ. ಮಾನ್ಯ ಮಂಜಣ್ಣವರು ಗೆಲ್ಲೋದು ಖಚಿತ. ದಿನಗಳಿಂದ ಈ ಅದ್ಭುತವಾದಂತ ನಿಮ್ಮ ಸಂಖ್ಯೆಯನ್ನ ನೋಡಿ ಇವತ್ತೊಂದು ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ 1 ಲಕ್ಷ ಲೀಡಲ್ಲಿ ಗೆಲ್ಲುತ್ತೆ ಅಂತ ಹೇಳಲಿಕ್ಕೆ ನಮ್ಮ ಮಂಜುನಾಥ್ ಸಾಹೇಬ್ರು ಅಮೂಲ್ಯ ಡೈಮಂಡ್ ಸಂಜೀವನಿ ಇದ್ದಂಗೆ ಮೋದಿ ಅವರು ಪ್ರಧಾನಮಂತ್ರಿ ಆಗೋದೆಷ್ಟು ಸತ್ಯನೋ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲೋದು ಅಷ್ಟೇ ಸತ್ಯ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಸವನಪುರ ಗ್ರಾಮದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಮತಯಾಚನೆ ಹಾಗೂ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಸಕರು ಆದ ಎಂ ಕೃಷ್ಣಪ್ಪರವರು ಹಾಗೂ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಗೊಟ್ಟಿಗೆರೆ ಮಂಜಣ್ಣ ಹಾಗೂ ಬಿಎನ್ ಕುಮಾರ್, ಬಿಎನ್ ಪುಟ್ಟಣ್ಣ, ಜಗನ್, ತರುಣ್, ಅಶೋಕ್, ಚಂದ್ರಶೇಖರ್ ರೆಡ್ಡಿ, ಸೋಮನಾಥ್ ರೆಡ್ಡಿ, ರೂಪ ರಮೇಶ್, ನಾರಾಯಣ್, ಕೇಬಲ್ ಶಿವ, ಮೂರ್ತಿ, ರಮೇಶ್ ಬಾಬು, ಸುಬ್ಬಣ್ಣ, ಮಂಜು ಕೆಇಬಿ, ಹರೀಶ್ ಹಾಗೂ ಬಸವನಪುರ ಗ್ರಾಮಸ್ಥರು ಸೇರಿದ್ರು. ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಬಿಎನ್ ಕುಮಾರ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲ ಸರ್, ನಮಗೆ ನಮ್ಮ ಅಭ್ಯರ್ಥಿ ಮುಖ್ಯ. ನಮಗೆ ಕಾಂಗ್ರೆಸ್ಗಿಂತ ನಮ್ಮ ಅಭ್ಯರ್ಥಿ ಮುಖ್ಯ.
ನಮ್ಮ ಕ್ಷೇತ್ರದಲ್ಲಿ ಜನ ಏನಂತಾರೆ ಅಂದರೆ ಈ ಬೆಂಗಳೂರು ಗ್ರಾಮಾಂತರ ಎಲ್ಲ ಈ ನಮ್ಮ ತಾಲೂಕುಗಳು ಎಲ್ಲ ಸಂಬಂಧಪಟ್ಟಂಗೆ ಇಂಥ ವ್ಯಕ್ತಿ ನಿಂತಿದ್ದಾರೆ. ನಾವು ಇಷ್ಟು ವರ್ಷ ನಾವು ಕೇಳ್ತಾ ಇದ್ದಿದ್ದು ಇಂಥ ವ್ಯಕ್ತಿನೇ. ಈ ಸಾರಿ ನಿಂತಿರೋದು ನಮಗೆ ನಾವು ಬಯಸಿರುವಂಥ ವ್ಯಕ್ತಿ. ಇಂಥ ವ್ಯಕ್ತಿ ಸೋತ್ರೆ ನಮ್ಗೆ ಇನ್ನೆಂದಿಗೂ ನಾವು ಬಯಸುವಂಥ ವ್ಯಕ್ತಿ ಸಿಗೋದಿಲ್ಲ. ಅದರಿಂದ ಇಂಥ ವ್ಯಕ್ತಿನ ನಾವು ಸೋಲಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇಂಥ ವ್ಯಕ್ತಿ ನಮಗೆ ಬೇಕಾಗಿರೋದ್ರಿಂದ ಬೂತ್ ಮಟ್ಟದಲ್ಲಿ ಹೋಗಿ ನಾವು ಪ್ರತಿ ಗ್ರಾಮದಲ್ಲೂ ಅವ್ರಿಗೆ ವೋಟ್ ಪೋಲ್ ಮಾಡಿ ಅವ್ರನ್ನ ನಾವು ಗೆಲ್ಸ್ಕೊಳ್ಳೋಣ ಅಂತ ಪ್ರತಿಯೊಬ್ಬರೂ ನಿರ್ಣಯ ಮಾಡ್ಕೊಂಡಿದ್ದಾರೆ ಸರ್. ಆಲ್ರೆಡಿ 100% ವಿಶ್ವಾಸ ಇದೆ. ಆದರೆ ಇಲ್ಲಿ ದುಡ್ಡಿನ ಬಲ ಅನ್ನೋದು ನಮಗೆ ನೇರ ನುಡಿಯಾಗಿ ಹೇಳ್ತೀನಿ, ದುಡ್ಡಿನ ಬಲ ಅನ್ನೋದು ನಮ್ಮ ಎದುರುಗಡೆ ನಮ್ಮ ವೈರಿಯಾಗಿ ನಿಂತಿದೆ. ಅದೊಂದು ದುಡ್ಡಿನ ಬಲ ಅನ್ನೋದು ಒಂದಿಲ್ಲ ಅಂದರೆ ನಮ್ಮ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವದಲ್ಲಿ ಆಲ್ರೆಡಿ 100% ಜನಗಳ ಮನಸ್ಸನ್ನು ಗೆದ್ದಾಗಿದೆ. ಇನ್ನು ಗೆಲ್ಲಬೇಕಾಗಿರೋದು ಮತ ಪರಿವರ್ತನೆ ಆಗ್ಬೇಕು ಅಷ್ಟೇ. ಆ ದುಡ್ಡು ಅನ್ನೋ ವೈರಿ ಅಲ್ಲಿ ಬಂದಿಲ್ಲ ಅಂದರೆ 100% ಆ ಮತ ಅದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಜುನಾಥ್ ಸರ್ನ ಗೆಲ್ಸ್ಕೊಂಡ್ಬರುತ್ತೆ ಸರ್. ನಾನು ಹೇಳೋದು ಒಂದೇ ಸರ್, ಈ ದುಡ್ಡು ಅನ್ನೋದು ಮನಸ್ಸಲ್ಲಿ ತೆಗೆದು ವ್ಯಕ್ತಿ ಅನ್ನೋದು ನಾವು ಮನಸ್ಸಲ್ಲಿ ತುಂಬಿಕೊಂಡು ಪ್ರಾಮಾಣಿಕತೆ, ವ್ಯಕ್ತಿತ್ವ, ಮನುಷ್ಯತ್ವ, ಅವರು ಮಾಡಿರುವಂಥ ಪ್ರತಿಫಲಗಳು, ಹಿಂದೆ ಮಾಡಿರುವಂಥ ಒಳ್ಳೆ ಕೆಲಸಗಳು ಮುಂದೆ ಅವರು ಮಾಡಬೇಕಾಗಿ ಇನ್ನು ಯಾವ ಮಟ್ಟದಲ್ಲಿ ನಮಗೆ ಒಳ್ಳೆ ಕೆಲಸಗಳು ಮಾಡ್ಬೋದು ನಿಸ್ವಾರ್ಥವಾಗಿ ಅಂತ ನಾವು ತಿಳ್ಕೊಂಡು ಅವ್ರಿಗೆ ನಮ್ಮ ಮತ ಚಲಾಯಿಸಿದ್ರೆ ಅವ್ರಿಗೆ ಮತ ಚಲಾಯಿಸಿರೋ ಪ್ರತಿಯೊಬ್ಬರಿಗೂ ಆ ಪುಣ್ಯ, ಅವ್ರು ಇಷ್ಟು ವರ್ಷಗಳು ಮಾಡಿರೋ ಅವ್ರ ಪುಣ್ಯ ಏನು ಮಾಡಿದ್ರು ಜನಸೇವೆ, ಆ ಪುಣ್ಯ ಆ ಮತ ಅವ್ರಿಗೆ ಮತ ಚಲಾಯಿಸೋ ಮುಖಾಂತರ ನಾವು ಮತ ಚಲಾಯಿಸಿ ಆ ಪುಣ್ಯ ನಾವು ಕೊಟ್ಕೊಬೋದು ಸರ್. BN ಕುಮಾರ್, ನಾವು ಬನರೇಟವ್ರು ಬಸಂಪುರ ಸರ್. ಇವತ್ತಿನ ರ್ಯಾಲಿ ನೋಡಿದರೆ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿದ್ದು ಹಾಗೂ 200% ಪಕ್ಕ ಆಗಿದೆ. ಇದು ಜನ ಬೆಂಬಲ. ಇದು ಯಾರು ನಾವಾಗಿ ಅವರಾಗೆ ಬಂದಿದ್ದು, ಅವರಾಗೆ ಬಂದು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೋಸ್ಕರ ಇದು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರ ಗೆಲ್ಲುವಂಥ 200% ನಾವು ಹೇಳ್ಬೋದು. ನೀವು ಮಾಧ್ಯಮದ ಮಿತ್ರರು, ನೀವು ಆಲ್ರೆಡಿ ನೋಡಿದ್ದೀರ ಯಾವ ಥರ ಜನಸಮೂಹ ಇತ್ತು, ಅವ್ರಿಗೆ ಹೇಗೆ ಬೆಂಬಲವಿತ್ತು. ಇದು ಹೇಳಬೇಕಾದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಉದಯವಂತ ಅಂತ ಹೇಳ್ತಾರಲ್ಲ, ಅದಕ್ಕೆ ಎರಡು ಮಾತೇ ಇಲ್ಲ. ನಾವು ಸುಮಾರು ವರ್ಷದಿಂದ ಅವ್ರು ನೋಡ್ತಾ ಇದ್ದೇವೆ. ಅವರು ಮಧ್ಯಮ ವರ್ಗದಲ್ಲಿ ಬಡ ಜನರಿಗಾಗಿ ಹಾಗೂ ಸುಮಾರು ಯಾರೇ ಹಾಸ್ಪಿಟ್ಲಿಗೆ ಹೋದ್ರು ಅವರು ಮೊದಲು ಪೇಮೆಂಟ್ ದುಡ್ಡು ನೋಡಿಲ್ಲ. ಅವ್ರದ್ದು ಓನ್ಲಿ ಪೇಷಂಟ್ ನೋಡ್ತಾ ಇದ್ರು. ಪೇಷಂಟ್ ಅಂದರೆ ಮೊದಲು ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಡಿ, ಅವ್ರದ್ದೊಂದು ಧ್ಯೇಯ ಇದೆ. ಟ್ರೀಟ್ಮೆಂಟ್ ಫಸ್ಟು, ಬಿಲ್ ಆಮೇಲೆ. ಕೆಲವು ನೀವು ಪ್ರೈವೇಟ್ ಹಾಸ್ಪಿಟಲ್ ನೋಡಿದ್ದೀರಾ, ಎಷ್ಟೋ ನೋಡಿದ್ದೀರಾ, ಸುಮಾರು ಶವವನ್ನು ಇಟ್ಕೊಂಡು ದುಡ್ಡು ರಿಲೀಸ್ ಅಲ್ಲದೆ ಶವವನ್ನು ಬಿಟ್ಟಿಲ್ಲ. ಸುಮಾರು ನಾವು ನೋಡಿದ್ದೇವೆ, ನಮ್ಮ ಸಂಬಂಧಿಕರಾಗಲಿ ನಮ್ಮ ಮಿತ್ರರಾಗಲಿ. ಅದಕ್ಕೋಸ್ಕರ ಅವ್ರದ್ದೊಂದು ಧ್ಯೇಯ ಏನಂದರೆ ಮೊದಲು ಟ್ರೀಟ್ಮೆಂಟು ಆಮೇಲೆ ಬಿಲ್ಲು. ಆಮೇಲೆ ಇನ್ನೊಂದಂದರೆ ಅವರು ಈಗ ಸುಮಾರು ರ್ಯಾಲಿಗಳಲ್ಲಿ ಅಥವಾ ಸುಮಾರು ಸ್ಪೀಚಲ್ಲಿ ನಾವು ಭಾಗಿಯಾಗಿದ್ದೆವು. ಅದರಲ್ಲಿ ನೋಡಿದರೆ ಯಾರೇ ಕ್ಯಾಂಡಿಡೇಟ್ ನಮ್ಮದು ವಿರುದ್ಧವಾದ ಕ್ಯಾಂಡಿಡೇಟ್ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಒಂದು ಮಾತಾಡೋದಿಲ್ಲ. ಅವ್ರು ಹೇಳ್ತಾರೆ ಮೊದಲು ಯಾರೇ ಟೀಕೆ ಮಾಡಿದ್ರು ಟೀಕೆ ಸಾಯುತ್ತವೆ ಹಾಗೂ ಸಾಧನೆಗಳು ಉಳಿಯುತ್ತವೆ. ಅವ್ರೇನಂದರೆ ಅವ್ರ ಧ್ಯೇಯ ಸಾಧನೆಯೇ ಅವ್ರ ಧ್ಯೇಯ ಇರೋದು. ಈಗ ನಾವೆಲ್ಲರೂ ಸೇರಿ ಅವ್ರಿಗೆ ಬಹುಮತದಿಂದ ಜಯಶೀಲರನ್ನಾಗಿ ಮಾಡುವ ನಮ್ಮದು ಕರ್ತವ್ಯ ಇದೆ. ಅದಕ್ಕಾಗಿ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಂದ, ಎಲ್ಲ ನಮ್ಮ ಬೆಂಗಳೂರು ರೂರಲ್ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಬೆಂಗಳೂರು ರೂರಲ್ ಎಲ್ಲ ಮತ ಬಾಂಧವರಿಗೆ ನಮ್ಮ ವಿನಂತಿ ಏನೆಂದರೆ ದಯವಿಟ್ಟು 26ನೇ ತಾರೀಕು 26/4/2024 ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತವನ್ನು ಚಲಾಯಿಸಿ. ಮತವನ್ನು ಕ್ರಮ ಸಂಖ್ಯೆ 1 ಡಾಕ್ಟರ್ CN ಮಂಜುನಾಥ್ ಕಮಲಕ್ಕೆ ತಮ್ಮ ಓಟನ್ನು ಹಾಕಬೇಕಾಗಿ ವಿನಂತಿ. ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವಂತಹ ಹೃದಯವಂತ ಡಾಕ್ಟರ್ CN ಮಂಜುನಾಥ್ರವರು ಅವರ ಪರವಾಗಿ ನಮ್ಮ ಒಂದು ಗ್ರಾಮದಲ್ಲಿ ಚುನಾವಣಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ರ್ಯಾಲಿನಲ್ಲಿ ಅಭೂತಪೂರ್ವವಾಗಿ ಜನ ಬೆಂಬಲ ಸಿಕ್ಕಿದ್ದು, ಅವರೇ ಬಂದು ನಾವು ನಿಮಗೆ ಬೆಂಬಲ ಕೊಡ್ತಾ ಇದೀವಿ, ತದನಂತರ ಅವರು ಗೆಲ್ಲಿಸಬೇಕು ಅಂತ ಒಂದು ಒಳ್ಳೆ ವ್ಯಕ್ತಿ ನಮಗೆ ಸಿಗಲಾರರು ಅಂತ ಹೇಳಿ ಜನನೇ
ಅವರಾಗಿ ಅವರೇ ಖುದ್ದು ಬಂದು ನಮಗೆ ಬೆಂಬಲ ಘೋಷಿಸಿದ್ದಾರೆ. ಒಂದು ಅಭೂತಪೂರ್ವ ಜಯ ಇವತ್ತೇ ಸಿಕ್ಕಿದೆ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀವಿ. ಅವರು ಅತಿ ಹೆಚ್ಚು ಮತಗಳಿಂದ ನಮ್ಮ ಕ್ಷೇತ್ರವನ್ನು ಗೆದ್ದೇ ಗೆಲ್ಲುತ್ತಾರೆ. ಅವರಿಗೆ ಒಂದು ಲೀಡು ಹೆಚ್ಚಿನ ಮತಗಳ ಅಂತರದಲ್ಲಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಊಹೆ ಪ್ರಕಾರ 1 ಲಕ್ಷ ಅಂತರಗಳಲ್ಲಿ ಅವರು ಜಯಶೀಲರಾಗ್ತಾರೆ ಅಂತೇಳಿ ನಮ್ಮ ಒಂದು ಇದಿದೆ ಮಾಹಿತಿ. ನಮ್ಮ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದನೇ 1 ಲಕ್ಷ ಮತಗಳು ಕೊಡ್ತೀವಿ ಲೀಡು. ಅವರ ವ್ಯಕ್ತಿ, ಅವರ ಗುಣ, ಅವರ ಸ್ವಭಾವ, ತುಂಬ ಸರಳತೆ, ಸಜ್ಜನಿಕೆ, ಅವರ ಒಂದು ವ್ಯಕ್ತಿತ್ವ ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಕೂಡಿರೋದ್ರಿಂದ ಅವರು ರಾಜಕೀಯ ವ್ಯಕ್ತಿನೂ ಅಲ್ಲ. ಅವರಿಗೆ ರಾಜಕೀಯವಾಗಿ ಭಾಷಣ ಮಾಡೋದಕ್ಕೂ ಇವತ್ತಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿ ಒಂದು ದೇಶದಲ್ಲಿ ನಾವು ಕಳಿಸ್ಕೊಟ್ರೆ ದೇಶದ ಮಟ್ಟದಲ್ಲಿ ಅವರು ಒಂದು ಆರೋಗ್ಯ ಮಂತ್ರಿ ಆಗಲಿ, ಒಂದು ಮುಖ್ಯಮಂತ್ರಿ ಆದರೆ ನಮಗೆ ಒಂದು ಮುಂದಿನ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ದೇಶಕ್ಕೆ ಒಂದು ರಕ್ಷಣೆ ಆಗುತ್ತೆ. ತದನಂತರ ದೇಶದ ಅಲ್ಲಿರುವಂತಹ ಎಲ್ಲ ಜನರಿಗೂ ಒಂದು ಆರೋಗ್ಯದ ಸಲಹೆಗಳು ಸಿಗುತ್ತೆ. ಆರೋಗ್ಯವಾಗಿ ಎಲ್ಲರಿಗೂ ಅವರು ಮಾಹಿತಿ ಕೊಡ್ತಾರೆ. ಒಂದು ಒಳ್ಳೆ ರೀತಿ ಸುಧಾರಣೆನೂ ಆಗುತ್ತೆ. ರಮೇಶ್, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು, ಬೆಂಗಳೂರು ಸೌತ್ ತಾಲೂಕು. ಸುಳ್ಳು ಆಶ್ವಾಸನೆಗಳು ಏನು ಇವತ್ತಿನ ಈ ಭಾಗದಲ್ಲಿ ಮುಖಂಡರು ಕೆಲವರು ಇದ್ದಾರೆ, ಆಸ್ತಿಗಳನ್ನು ನಮ್ಗೆ ಮೋಸ ಮಾಡಿ ಬದುಕಿದ್ದಾರೆ. ಅದಕ್ಕೆ ಕಿವಿ ಕೊಡಬೇಡಿ. ಅದಕ್ಕೆ ಹಣಕಾಸು ಇನ್ನೊಂದು ಮತ್ತೊಂದು ಅದಕ್ಕೆ ಈ ಭಾಗದಲ್ಲಿ, ಈ ತೋಗೂರು ಭಾಗದಲ್ಲಿ ಹಲವಾರು ನಾನು ಹಳ್ಳಿಗಳು ಸುತ್ತಿದ್ದೀನಿ. ಬಟ್ ಯಾವುದೇ ಇರ್ಲಿ, ಯಾರೇ ನಮ್ಮ ಪಕ್ಷದವರಿರ್ಲಿ, ಯಾರೇ ನಮ್ಮ ಹುಡುಗರಿರ್ಲಿ, ನನ್ನ ಸ್ನೇಹಿತರಿರ್ಲಿ, ನಮ್ಮ ಸ್ವಂತದಿರ್ಲಿ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅವರು ನಾಳೆ ದಿವಸ ನಮ್ಮ ಪಕ್ಷಕ್ಕೆ ಬರೋಲಿದ್ದಾರೆ. 100ಕ್ಕೆ 100 ನಾನು ಕರ್ಕೊಂಡ್ ಬರ್ತೀನಿ. ಇದೊಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ, 100ಕ್ಕೆ 100 ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ಯ ಮಂಜಣ್ಣವರು ಗೆಲ್ಲೋದು ಖಚಿತ. ನಾವು ಈ ಟೋಟಲಿ ಎಲ್ಲೂ ಅವರಿಗೆ ಲೀಡ್ ಸಿಗಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ತಾವು 2 ಬಾರಿ 3 ಬಾರಿ ಮತವನ್ನು ನೀಡಿದ್ದೀರಾ. 1 ಬಾರಿ ಬೈ ಎಲೆಕ್ಷನ್ ಅಲ್ಲಿ, 2 ಬಾರಿ ರೆಗ್ಯುಲರ್ ಎಲೆಕ್ಷನ್ ಅಲ್ಲಿ ಮತ ನೀಡಿದ್ದೀರಾ. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ, ಸರಳ ವ್ಯಕ್ತಿ ಇದ್ದಾರೆ, ಹೃದಯವಂತ. ಏನಿವತ್ತು ಶ್ರೀರಾಮಚಂದ್ರ ಪ್ರಭುಗೆ ಎಷ್ಟು ಸತ್ಯವಿದೆಯೋ ಅದೇ ತರ ಡಾಕ್ಟರ್ ಮಂಜುನಾಥ್ ಅವರು ಅವರ ನೆರಳಲ್ಲಿ ಒಂದು ಕೃಪೆ ಅಂತ ಹೇಳಬಲ್ಲೆ, ಅಂಶ ಅಂತ ಹೇಳಬಲ್ಲೆ. ಅನಂತ ರೆಡ್ಡಿ ಅವರೇ, ಬಹಳ ದಿನಗಳಿಂದ ಈ ಅದ್ಭುತವಾದಂತ ನಿಮ್ಮ ಸಂಖ್ಯೆಯನ್ನ ನೋಡಿ ಇವತ್ತೊಂದು ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ 1 ಲಕ್ಷ ಲೀಡಲ್ಲಿ ಗೆಲ್ಲುತ್ತೆ ಅಂತ ಹೇಳಲಿಕ್ಕೆ ಡಾಕ್ಟರ್ ಮಂಜುನಾಥ್ ಸಾಹೇಬ್ರು ಬಿಡಪ್ಪ ಹೂವ ನಾನು ಬಹಳ ನಿಮಿಷ. ನಮ್ಮ ಮಂಜುನಾಥ್ ಸಾಹೇಬ್ರು ಅಮೂಲ್ಯ ಡೈಮಂಡ್ ಸಂಜೀವನಿ ಇದ್ದಂಗೆ. ಯಾರಾದ್ರೂ ಬಡವರು ಜಯದೇವ್ ಹಾಸ್ಪಿಟ್ಲ್ಗೆ ಹೋದ್ರೆ ಅವರು ಮೊದಲು ಆರೋಗ್ಯ ವಿಚಾರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಅವ್ರಿಗೆ ಏನಾನ ತೊಂದರೆ ಇದ್ರೆ ಫ್ರೀ ಆಗಿ ಆಪರೇಷನ್ ಮಾಡಿಕೊಟ್ಟಿರುವಂತ ಪುಣ್ಯಾತ್ಮ CN ಮಂಜುನಾಥ್ ಸಾಹೇಬ್. ನೀವೆಲ್ಲ ನೋಡಿದಿರಿ. ಜಾಸ್ತಿ ನಮ್ ಗೊಟ್ಕೇರಿ ಮಂಜಣ್ಣ ಎಲ್ಲಿಂದ ಅಲ್ಲಿಂದ ಕೂತ್ ಕಡೆ ನಿನ್ ಕಡೆ ಫೋನ್ ಮಾಡಿ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ರು. ಯಾರೇ ಹೋದ್ರು ನೋಡಿ ಯೋಚನೆಯನ್ನ ಮಾಡಿ, ಆ ಹೃದಯವನ್ನ ಇದ್ರೆ ಮನುಷ್ಯ ಬದುಕಿರ್ತಾನೆ. ಆ ಹೃದಯವನ್ನ ಆಪರೇಷನ್ ಮಾಡಿ ಅವರ ಕುಟುಂಬಕ್ಕೆ ಒಂದು ಸಂಜೀವನಿಯಾಗಿ ಆ ಮನುಷ್ಯನ ಮಾಡಿ ಮತ್ತೆ ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯ ಮಾಡಿ ಕಳಿಸ್ತಾರಂತ ನಮ್ಮ ಡಾಕ್ಟರ್ ಅಂತ ಮಂಜುನಾಥ್ ಸಾಹೇಬ್ರು. ಮೋದಿ ಅವರು ಪ್ರಧಾನಮಂತ್ರಿ ಆಗೋದೆಷ್ಟು ಸತ್ಯನೋ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ಲೋದು ಅಷ್ಟೇ ಸತ್ಯ. ದೇವೇಗೌಡರ ಆಶೀರ್ವಾದ, ಕುಮಾರಣ್ಣನ ವಿಶ್ವಾಸ, ವಿಜೇಂದ್ರ ಅವರ ಪ್ರೋತ್ಸಾಹ, ಯಡಿಯೂರಪ್ಪನವರ ನಂಬಿಕೆ, ಮೋದಿ ಅವರು ನಮ್ಮ CN ಮಂಜುನಾಥ್ ಸಾಹೇಬ್ರನ್ನ ಮಂತ್ರಿ ಮಾಡುವಂತ ಒಳ್ಳೆ ಗುಣಗಳನ್ನ ಇವತ್ತಿದೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಕಾಲೋನಿ ರೋಡ್ ಇರ್ಬೋದು, ಈ ಕಡೆ ರೋಡ್ ಎಲ್ಲ ರಸ್ತೆಗಳನ್ನ ಡಾಂಬರೀಕರಣವನ್ನ ನಮ್ಮ ಸರ್ಕಾರದಲ್ಲೇ ಮಾಡಿರೋದು ಗಂಡ ಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿನ ನಿಮಿಷಪ್ಪ ಬೋರ್ವೆಲ್ಗಳನ್ನ ಹಾಕಿ ನೀರನ್ನ ಕೊಟ್ಟಿದ್ದೀನಿ.
ಯಾವುದೇ ಜನಗಳಿಗೆ ತೊಂದರೆಯನ್ನ ಕೊಟ್ಟಿಲ್ಲ. ನಮ್ಮ ಪಕ್ಷದಿಂದ ಅಧಿಕಾರ ತಗೊಂಡಿರೋರು ನೂರಾರು ಜನ ಇದ್ದಾರೆ. ಯಾವತ್ತು ತಮ್ಮ ಕೈ ಮುದ್ದು ಕೇಳ್ಕೊಂತೀನಿ, ತಿಂದ ಮನೆಗೆ ದ್ರೋಹವನ್ನ ಬಗೆಯಬಾರದು. ನಾವು ಎಲ್ಲೇ ಇರ್ಲಿ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಸಾಧನೆಗಳನ್ನ, ಒಳ್ಳೆ ವಿಶ್ವಾಸದಲ್ಲಿ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ನಾನು ಯಾರು ಏನನ್ನ ಹೇಳಿ ಕನ್ಸಲ್ಲೂ ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ. ನನ್ನ ಬಗ್ಗೆ ಏನನ್ನ ಹೇಳ್ಕೊಂಡ್ರೆ ಆ ದೇವ್ರೇ ನೋಡ್ಕೊಳ್ಳಪ್ಪ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಒಳ್ಳೆ ಜನ, ಒಳ್ಳೆ ವಿಶ್ವಾಸ. ಒಂದ್ ನಿಮಿಷ ಅಪ್ಪ, ಶಿಳ್ಳೆ ಒಂದ್ ನಿಮಿಷ.